ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಚಿಕ್ಕೋಡಿ ಹೊರವಲಯದಲ್ಲಿರುವ ನವಲಿಹಾಳ್ ಗ್ರಾಮದಲ್ಲಿ ಸ್ವಯಂ ಚಾಲಿತ ಚಾಲನಾ ಟ್ರ್ಯಾಕ್ಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಶಂಕುಸ್ಥಾಪನೆ ನೆರವೇರಿಸಿದರು. ಸಚಿವ ಬಿ ಶ್ರೀರಾಮುಲು ಅವರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಸಾಥ್ ನೀಡಿದರು. ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥಕ್ಕೆ ಚಾಲನೆ ನೀಡಿದ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಹೊರ ವಲಯದಲ್ಲಿರುವ ನವಲಿಹಾಳ ಗ್ರಾಮದಲ್ಲಿ ಚಾಲನಾ ಟ್ರ್ಯಾಕ್ಗೆ ಶಂಕುಸ್ಥಾಪನೆ ನೆರವೇರಿಸಿದ ಶ್ರೀರಾಮುಲು ಮತ್ತು ಶಾಸಕ ಗಣೇಶ್ ಹುಕ್ಕೇರಿ. ಕರ್ಪೂರ ಬೆಳಗಿಸಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಶಂಕುಸ್ಥಾಪನೆ. ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರಿಗೆ ಸಾಥ್ ನೀಡಿದ ಶಾಸಕ ಗಣೇಶ್ ಹುಕ್ಕೇರಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದಲ್ಲಿ ಚಾಲನಾ ಟ್ರ್ಯಾಕ್ಗೆ ಶಂಕುಸ್ಥಾಪನೆ. ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಕಾಲಿಡುತ್ತಿದ್ದಂತೆಯೇ ಗುಬ್ಬಚ್ಚಿಗಳು ಬೆಚ್ಚನೆಯ ಗೂಡು ಕಟ್ಟಲಾರಂಭಿಸುತ್ತವೆ. ಹಳ್ಳ, ಹೊಂಡ, ಬಾವಿಗಳ, ಗಿಡಗಳ ಮಧ್ಯೆ ಗುಬ್ಬಿಗಳು ಗೂಡು ಕಟ್ಟುತ್ತವೆ. ಸುತ್ತಲೂ ಹಾರಾಡಿ ಒಂದೊಂದೇ ಕಬ್ಬಿನ ತಪ್ಪಲು, ಹುಲ್ಲಿನ ಗರಿ, ಭತ್ತದ ಮೇವು, ಬಾಳೆ ತಪ್ಪಲಿನ ಗಟ್ಟಿಯಾದ ಎಸಳು ಸೇರಿದಂತೆ ವಿವಿಧ ಸಾಹಿತ್ಯಗಳ ಸಂಗ್ರಹದೊಂದಿಗೆ ಅಶ್ವಿನಿ ಮಾಸ ಮುಗಿಯುವ ಮೊದಲೇ ಸುಂದರ ಗೂಡು ಕಟ್ಟುತ್ತವೆ. ಅದುವೇ ಗುಬ್ಬಿಗಳ ಅಂಡರ್ ವರ್ಲ್ಡ್. ನೋಡೋಣ ಬನ್ನಿ ಗುಬ್ಬಿಗಳ ಗೂಡು. ಶ್ರಾವಣ ಮುಗಿದು ಭಾದ್ರಪದ ಮಾಸ ಕಾಲಿಡುತ್ತಿದ್ದಂತೆ ಆಗಾಗ ತಂಪೆರೆವ ಮಳೆ ಹನಿಗಳ ಮಧ್ಯೆ ನೆನಪಾಗುವುದು ನಾನು ಭದ್ರವಾಗಿರಬೇಕು, ನನ್ನ ಸಂಗಾತಿ ಕುಟುಂಬವು ಸುರಕ್ಷಿತವಾಗಿರಬೇಕು ಎಂಬ ದಿಟ್ಟ ನಿರ್ಧಾರದೊಂದಿಗೆ ಮುಕ್ತವಾಗಿ ಸುತ್ತಲೂ ಹಾರಾಡಿ ಒಂದೊಂದೇ ಕಬ್ಬಿನ ತಪ್ಪಲು, ಹುಲ್ಲಿನ ಗರಿ, ಭತ್ತದ ಮೇವು, ಬಾಳೆ ತಪ್ಪಲಿನ ಗಟ್ಟಿಯಾದ ಎಸಳು ಸೇರಿದಂತೆ ವಿವಿಧ ಸಾಹಿತ್ಯಗಳ ಸಂಗ್ರಹದೊಂದಿಗೆ ಅಶ್ವಿನಿ ಮಾಸ ಮುಗಿಯುವ ಮೊದಲೇ ಸುಂದರ ಗೂಡು ಕಟ್ಟುತ್ತವೆ. ಅದುವೇ ಗುಬ್ಬಚ್ಚಿಗಳ ಅಂಡರ್ ವರ್ಲ್ಡ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅವಿರತ ಶ್ರಮ, ಏಕಾಗ್ರತೆ, ಸುರಕ್ಷತೆ ಮತ್ತು ಬಾಳಿಕೆ ಬರುವ ಆತ್ಮವಿಶ್ವಾಸದೊಂದಿಗೆ ನದಿ, ಹಳ್ಳ, ಬಾವಿಗಳ ದಡದಲ್ಲಿ ಮಾವು, ಜಾಲಿ ಮರಗಳ ಗಟ್ಟಿಯಾದ ಕೊಂಬೆಗಳಿಗೆ ಸುಂದರ ಗೂಡು ಕಟ್ಟುವ ಅದ್ಭುತ ದೃಶ್ಯಗಳೊಂದಿಗೆ ಸುಂದರ ಅರಮನೆಗಳ ಗುಬ್ಬಚ್ಚಿಗಳ ವಠಾರದಲ್ಲಿನ ಚಿಲಿಪಿಲಿ ನಾದಲೋಕ ನೋಡೋಣ. ಹೊಂಬೆಳಕು ಹರಿಯುವ ಮುನ್ನ ಗಟ್ಟಿಯಾದ ಟೊಂಗೆ ಆಯ್ದು ಸುತ್ತಲಿನ ಗದ್ದೆಗಳಿಂದ ಆಯ್ದು ತಂದ ಉದ್ದುದ್ದ ಹುಲ್ಲು ಕಡ್ಡಿಗಳನ್ನು ತನ್ನ ಚೀಂಚದ ಮೂಲಕ
ಗಂಟು ಹಾಕಿ ಮಧ್ಯಭಾಗದಲ್ಲಿ ಬೊಜ್ಜು ಬಂದ ಹೊಟ್ಟೆಯಂತೆ ಹಾಗೂ ಕೊನೆಯ ಭಾಗ ಚೂಪಾಗಿ ದುಂಡಗೆ ಗೂಡು ಹೆಣೆಯುತ್ತದೆ. ಗುಬ್ಬಚ್ಚಿ ಪ್ರವೇಶಿಸುವ ದ್ವಾರ ಉದ್ದ ಹಾಗೂ ಅತ್ಯಂತ ಗಟ್ಟಿಯಾಗಿರುತ್ತದೆ. ಅನ್ಯ ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸುವ ಉದ್ದೇಶದಿಂದ ಮಧ್ಯಭಾಗದಲ್ಲಿ ಮರಿಗಳ ಆಶ್ರಯಕ್ಕಾಗಿ ಮೆತ್ತನೆಯ ಹುಲ್ಲು ಹಾಸಿರುತ್ತದೆ. ಅಧಿಕ ಪ್ರಮಾಣದಲ್ಲಿ ಗಂಡು ಗುಬ್ಬಚ್ಚಿಗಳೇ ಗೂಡು ಕಟ್ಟಿರುತ್ತವೆ. ಒಂದು ವೃಕ್ಷದಲ್ಲಿ ಒಂದರ ಹಿಂದೊಂದರಂತೆ ಅಪೂರ್ಣಗೊಂಡ ಅನೇಕ ಗೂಡುಗಳನ್ನು ಹೆಣೆದಿರುತ್ತದೆ. ಒಂದು ಗಂಡು ಗುಬ್ಬಚ್ಚಿಯ ಹಿಂದೆ 5-6 ಹೆಣ್ಣು ಗುಬ್ಬಚ್ಚಿಗಳಿರುತ್ತವೆ. ಹೆಣ್ಣು ಗುಬ್ಬಚ್ಚಿಯ ಇಚ್ಛೆಯಂತೆ ಅರಮನೆಯಂತೂ ಕಟ್ಟಿಕೊಡುತ್ತವೆ. ಆದರೂ ಇನ್ನೂ ಕೆಲವು ಗೂಡುಗಳು ಅಪೂರ್ಣಾವಸ್ಥೆಯಲ್ಲಿಯೇ ಉಳಿದುಕೊಳ್ಳುತ್ತವೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸಬಲ್ಕಾ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಕುಪ್ಪೂರು ಗದ್ದಿಗೆ ಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರುವುದಕ್ಕೆ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಶ್ರೀಗಳು ಸಂತಾಪ ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಕುಪ್ಪೂರು ಗದ್ದುಗೆ ಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಲಿಂಗೈಕ್ಯರಾದುದು ನಾಡಿಗೆ ಮತ್ತು ಮಠಾಧೀಶರಿಗೆ ಬಹಳ ನೋವನ್ನುಂಟು ಮಾಡಿರುವುದು ದುಃಖದ ಸಂಗತಿ. ಪೂಜಾ ನಿಷ್ಠರು, ಧರ್ಮದ ಗುರುಗಳಲ್ಲಿ ಮತ್ತು ಭಕ್ತರೊಂದಿಗೆ ವಿಶೇಷವಾಗಿ ಬಾಂಧವ್ಯವನ್ನು ಹೊಂದಿದ್ದ ಪೂಜ್ಯರ ಅಗಲಿಕೆಯ ಸುದ್ದಿ ಅತೀವ ದುಃಖವನ್ನು ತರಿಸಿತು ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶೋಕ ವ್ಯಕ್ತಪಡಿಸಿದ್ದಾರೆ. ಮಠದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇವತ್ತು ಉಸಿರಾಟದ ತೊಂದರೆಯಿಂದ ಲಿಂಗೈಕ್ಯರಾಗಿರುವ ವಿಚಾರವನ್ನು ಕೇಳಿ ಮನಸ್ಸಿಗೆ ತುಂಬ ದುಃಖ ಆಗಿದೆ. ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಬಹಳ ಕಾರ್ಯವನ್ನು ಮಾಡಿದ್ದಾರೆ. ಅವರು ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮಠವನ್ನು ಬೆಳೆಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಜೀವಿ, ನಮ್ಮ ಅತೀ ಆತ್ಮೀಯ ಗೆಳೆಯರು ಇವತ್ತು ಲಿಂಗೈಕ್ಯರಾಗಿರುವುದು ನಮಗಂತೂ ತುಂಬ ನೋವಾಗಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಗವಂತ ಅವರನ್ನು ತನ್ನ ಬಳಿಗೆ ಕರ್ಕೋಬಾರ್ದಾಗಿತ್ತು. ಯಾಕಂತಂದರೆ ಇನ್ನೂ ಹೆಚ್ಚು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಜಗದ್ಗುರು ಪಂಚಾಚಾರ್ಯರು ಚಿರಶಾಂತಿ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬೆಡಕಿಹಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಪ್ರಸೂತಿ ಪೂರ್ವ ಗರ್ಭಿಣಿಯರಿಗೆ ಪೋಷಕಾಂಶಯುಕ್ತ ಆಹಾರ ಮುಖ್ಯ ಎಂದು ಡಾಕ್ಟರ್ ಮದನ್ ಕುಲಕರ್ಣಿ ತಿಳಿಸಿದರು. ಗರ್ಭಿಣಿಯರಿಗೆ ಪ್ರಸೂತಿ ಪೂರ್ವ ಪೋಷಕಾಂಶಯುಕ್ತ ಆಹಾರ ನೀಡುವುದರೊಂದಿಗೆ ಜನಿಸುವ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕುಟುಂಬದ ಸದಸ್ಯರು ವಿಶೇಷ ಗಮನ ಹರಿಸಬೇಕೆಂದು ಆಚಾರ್ಯ ದೇಶಭೂಷಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಡಾಕ್ಟರ್ ಮದನ್ ಕುಲಕರ್ಣಿ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಪಿಎಚ್ಸಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಪ್ರಾರಂಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಸಲಗರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೇಜ್ಪಾಲ್ ಚಂಡಕೆ, ಡಾಕ್ಟರ್ ವೀರಕುಮಾರ್ ಉತ್ತೂರೆ ಹಾಗೂ ಡಾಕ್ಟರ್ ಅಮೋಲ್ ಧುಳುಗಡೆ ಅವರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಮಾರಂಭದಲ್ಲಿ ಆಚಾರ್ಯ ದೇಶಭೂಷಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಗರ್ಭಿಣಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಪೋಷಕಾಂಶಯುಕ್ತ ವಿವಿಧ ಹಣ್ಣುಗಳ ಕಿಟ್ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಪ್ರಸೂತಿ ಪೂರ್ವ ಜನಿಸುವ ಮಕ್ಕಳ ಬೆಳವಣಿಗೆಗೆ, ತಮ್ಮ ಆರೋಗ್ಯದ ಬೆಳವಣಿಗೆಗೆ ಸ್ವೀಕರಿಸಬೇಕಾದ ಪೋಷಕಾಂಶಯುಕ್ತ ಆಹಾರ ಮತ್ತು ವೈದ್ಯರ ಸಲಹೆ ಕುರಿತು ತೇಜ್ಪಾಲ್ ಚಂಡಕೆ ಮಾಹಿತಿ ನೀಡಿದ್ರು. ಇದೇ ವೇಳೆ ಜನಿಸಿದ ಮಕ್ಕಳ ಬೆಳವಣಿಗೆಗೆ ತಾಯಿಯ ಸ್ತನಪಾನ ಮತ್ತು ಮಕ್ಕಳ ಆರೋಗ್ಯದ ಬೆಳವಣಿಗೆಗಾಗಿ ಅನುಸರಿಸಬೇಕಾದ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಮದನ್ ಕುಲಕರ್ಣಿ ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗರ್ಭಿಣಿಯರು ಮತ್ತು ಬಾಣಂತಿಯರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಸಲಹೆ ಸೂಚನೆ ನೀಡಲಾಯಿತು. पहिल्या दिवसातच पूर्ण व्यवस्थित स्वच्छ धुतल्यानंतर त्याची भेगस स्टेबलायझेशन केल्यानंतर ॲट द टाइम ऑफ डिलिव्हरी त्याला पहिलं रेस्पिरेटरी घेतल्यानंतर बाळ रडतं म्हणतं. पहिलं जेव्हा रडतं त्यानंतर त्याचं रेस्पिरेशन चालू होतं. तर अशा वेळेपासून त्या बाळाचा जीवनकाळ चालू होत असतो. तर पहिल्यांदा बाळाचं काय म्हणतात, तर तुम्ही लोकल कधी एकदा आपल्या माहितीपैकी किंवा आपल्या घरातले कोणतरी डिलिव्हरी झाली तर तुम्ही घरातले लोक विचारतात बाळांची ठीक आहे का, तर
त्यावेळेला बाळाचे वजन किती आहे असं पहिल्यांदा विचारलं. तर हे वजन फार महत्वाचं आहे. मिनिमम वजन 2.2 kg ते 2.8 kg किलो, 2.2 किलो ते 2.8 किलो एवढं वजन कमीत कमी बाळाचं लागते. जर त्याच्या खाली जर वजन असेल तर आपण इन्क्युबेशन केलं जातं. जे पेडियाट्रिक्स बालरोग तज्ञ जे असतात ते इन्क्युबेटर मध्ये घालतात बाळाला आणि त्याला लागणारी औषधं देऊन त्या बाळाची पूर्ण पोषण तर हे चालू होतं. 2.2 kgच्या आत जर बाळाची डिलिव्हरी झाली तर त्या बाळाचं पोषण आईच्या पोटामध्ये झालेलं नसतं. गर्भधारणा होण्याआधी म्हणजे त्या आधीपासून त्याचं प्लॅनिंग केलं पाहिजे. अचानकपणे गर्भावस्था जर झाली त्यानुसार आपण प्लॅनिंग न करता जर गर्भावस्था झाली तर त्यानुसार पुढे रिस्क होऊ शकतो, जसे की मिसकॅरेज सो सर्वप्रथम गर्भधारणा व्हायच्या आधी प्रिव्हेंटिव्ह म्हणून फॉलिक ॲसिड टॅबलेट या सर्व पद्धतीने घेतले पाहिजे. त्यानंतर गर्भधारणा ಸಮಾರಂಭದಲ್ಲಿ ಆಶಾ ಅಂಗನವಾಡಿ ಮೇಲ್ವಿಚಾರಕಿ ಪಿಎಂ ದೇವಮಾನೆ, ಮಹಿಳಾ ಆರೋಗ್ಯ ನಿರೀಕ್ಷಕಿ ಕಸ್ತೂರಿ ಕುಂಭಾರ್, ದೀಪಾ ಕೇರೂರ್, ಸುಜಾತಾ ಮಂತ್ರೋಪ್ಕರ್, ಅಶ್ವಿನಿ ಖುದ್ದಾರ್, ಶೋಭಾ ಕೋಳ್ವಿ, ಶ್ವೇತಾ ಎಸ್ಜಿ, ಅನಿಲ್ ಗಡಕರಿ, ರೋಹಿತ್ ಕೋಳಿ ಸೇರಿದಂತೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಬಾಣಂತಿಯರು, ಚಿಕ್ಕ ಮಕ್ಕಳು ಪಾಲ್ಗೊಂಡಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗಾ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.